ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ನಾವು ಈಗಾಗಲೇ 2ನೇ ಅಧ್ಯಾಯವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈ 2ನೇ ಅಧ್ಯಾಯದಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತವನ್ನು ನಾವು ಈ ದಿನ ವಿಶ್ಲೇಷಣೆಯಲ್ಲಿ ಅದರಲ್ಲಿ ಬೇಡಿಕೆ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಬೇಡಿಕೆಗೂ ಮತ್ತು ಬೆಲೆಗೂ ಇರುವಂತಹ ಸಂಬಂಧವನ್ನು ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಈ ದಿನ ನಾವು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳೋಣ. ಇಲ್ಲಿ ನಮಗೆ ಬೇಡಿಕೆಯ ನಿಯಮದಲ್ಲಿ ನಿಯಮ ಏನಾಗುತ್ತೆ, ಬೆಲೆಯಲ್ಲಿ ಬದಲಾದಾಗ ಬೇಡಿಕೆಯ ಪ್ರಮಾಣದಲ್ಲಿಯೂ ಸಹ ಬದಲಾಗುತ್ತದೆ ಅಂತ ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಬೆಲೆಯಲ್ಲಿ ಹೆಚ್ಚಾದರೆ ಬೇಡಿಕೆ ಕಡಿಮೆಯಾಗುತ್ತದೆ, ಹಾಗೆಯೇ ಬೆಲೆ ಕಡಿಮೆಯಾದರೆ ಬೇಡಿಕೆಯ ಪ್ರಮಾಣ ಹೆಚ್ಚಾಗುತ್ತದೆ ಅನ್ನುವ ವಿಚಾರವನ್ನು ನಾವು ಕಳೆದ ತರಗತಿಯಲ್ಲಿ ತಿಳಿಸ್ಕೊಂಡಿದ್ದೀವಿ. ಹಾಗಾದರೆ ಇಲ್ಲಿ ಬೆಲೆ ಅಂತಕ್ಕಂಥದ್ದು ಸರಕೊಂದರ ಬೇಡಿಕೆಯ ಪ್ರಮಾಣದಲ್ಲಾಗ್ತಕ್ಕಂಥ ಬದಲಾವಣೆಯನ್ನು ಸೂಚಿಸ್ತಾ ಇರುತ್ತೆ. ಆದರೆ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಯಾವಾಗಲೂ ಸಹ ವಿರುದ್ಧ ಸಂಬಂಧ ಹೊಂದಿದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ಬೆಲೆಯ ಬದಲಾವಣೆಯು ಬೇಡಿಕೆಯ ಪ್ರಮಾಣದಲ್ಲಿ ಆಗುವಂತಹ ಬದಲಾವಣೆಯ ಒಂದೇ ರೀತಿ ಇರೋದಿಲ್ಲ. ಬೆಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೋ ಅದೇ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಬದಲಾವಣೆಗಳು ಆಗೋದಿಲ್ಲ. ಕೆಲವೊಂದು ಸರಕುಗಳಲ್ಲಿ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಬೇಡಿಕೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಬಹುದು. ಹಾಗೆಯೇ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸರಕುಗಳಲ್ಲಿ ಬೆಲೆ ಸಣ್ಣ ಬದಲಾವಣೆ ಆದರೆ ಬೇಡಿಕೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಬಹುದು. ಹೀಗೆ ಬೆಲೆಗೂ ಮತ್ತು ಬೇಡಿಕೆ ಬೆಲೆ ಯಾವ ಪ್ರಮಾಣದಲ್ಲಿ ಯಾವ ಅನುಪಾತದಲ್ಲಿ ಬದಲಾಗುತ್ತೋ ಅದೇ ಅನುಪಾತದಲ್ಲಿ ಬೇಡಿಕೆಯೂ ಸಹ ಬದಲಾಗುವುದಿಲ್ಲ. ಇದನ್ನ ನಾವು ಮಾಪನ ಮಾಡೋದಕ್ಕೆ ಅಂದರೆ ಬೆಲೆಯಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಮತ್ತು ಬೇಡಿಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆಯಾಗಿದೆ ಎಂಬುದನ್ನು ನಾವು ವಿವರಿಸೋದಕ್ಕೆ ಬಳಸುವಂತಹ ಸಾಧನವೇ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಮುಖ್ಯವಾಗಿ ನಾವು ಏನನ್ನ ವಿಶ್ಲೇಷಣೆ ಮಾಡ್ತೀವಿ ಅಂದರೆ ಬೆಲೆಯಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಮತ್ತು ಬೇಡಿಕೆಯಲ್ಲಿ ಯಾವ ರೀತಿ ಬದಲಾವಣೆಗಳು ಸಂಭವಿಸ್ತಾ ಇದ್ದಾವೆ ಅನ್ನೋದನ್ನ ಮಾಪನ ಮಾಡೋದಕ್ಕೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದ್ರೇನು? ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು? ಅರ್ಥ ವಿವರಣೆ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತಂದ್ರೇನು? ಹಾಗಂದ್ರೆ ಒಂದು ಸರಕಿನ ಬೇಡಿಕೆಯು ಅದರ ಬೆಲೆಯಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಪ್ರತಿಕ್ರಿಯಿಸುವುದನ್ನ ಬೇಡಿಕೆಯ ಮಾಪನವನ್ನು ನಾವು ಮಾಡುವಂತಹ ಪರಿಕಲ್ಪನೆಯನ್ನೇ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಕರೀತೀವಿ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದ್ರೆ ಇಲ್ಲಿ ಬೆಲೆಯಲ್ಲಾಗುವಂತಹ ಶೇಕಡವಾರು ಬದಲಾವಣೆಯಿಂದಾಗಿ ಬೇಡಿಕೆಯ ಪ್ರಮಾಣದಲ್ಲಾಗುವಂತಹ ಶೇಕಡವಾರು ಬದಲಾವಣೆಯನ್ನ ಮಾಪನ ಮಾಡುವುದೇ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದ್ರೆ ಬೆಲೆಯಲ್ಲಾಗುವ ಶೇಕಡವಾರು ಬದಲಾವಣೆಯಿಂದಾಗಿ ಬೇಡಿಕೆಯ ಪ್ರಮಾಣದಲ್ಲಾಗುವಂತಹ ಶೇಕಡವಾರು ಬದಲಾವಣೆಯನ್ನ ಮಾಪನ ಮಾಡುವ ಸಾಧನವೇ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಅಂದ್ರೆ ಅರ್ಥ ಇಷ್ಟೇನೆ, ಬೆಲೆಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆ ಎಷ್ಟು, ಹಾಗೆಯೇ ಬೇಡಿಕೆಯ ಪ್ರಮಾಣದಲ್ಲಿ ಶೇಕಡವಾರು ಬದಲಾವಣೆ ಎಷ್ಟು. ಉದಾಹರಣೆಗೆ ಬೆಲೆ 10% ಹೆಚ್ಚಾದರೆ ಬೇಡಿಕೆ 10% ಕಡಿಮೆ ಬದಲಾವಣೆ ಆಯ್ತಾ ಅಥವಾ 10ಕ್ಕಿಂತ ಹೆಚ್ಚು ಬದಲಾವಣೆ ಆಯ್ತಾ? ಅಂದ್ರೆ ಇದನ್ನ ನಾವು ಮಾಪನ ಮಾಡೋದಕ್ಕೆ
ಬಳಸ್ತಕ್ಕಂತಹ ಒಂದು ಸೂತ್ರನೇ ಅಥವಾ ಒಂದು ಸಾಧನವೇ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಒಂದು ಸೂತ್ರದಲ್ಲಿಯೂ ಸಹ ಬರೀಬಹುದು. ಆ ಸೂತ್ರ ಯಾವ ರೀತಿ ಇರುತ್ತೆ? ಸೂತ್ರ ಇಡಿ is equal to ಸರಕಿನ ಬೆಲೆಯ ಶೇಕಡಾವಾರು ಬದಲಾವಣೆ, ಸರಕಿನ ಬೇಡಿಕೆಯ ಶೇಕಡಾವಾರು ಬದಲಾವಣೆ, ಸರಕಿನ ಬೇಡಿಕೆಯ ಮೇಲಿನ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಸರಕಿನ ಬೆಲೆಯ ಶೇಕಡಾವಾರು ಬದಲಾವಣೆ. ಸರಕಿನ ಬೆಲೆಯ ಶೇಕಡಾವಾರು ಬದಲಾವಣೆ. ಈ ಸೂತ್ರದ ಮೂಲಕ ನಾವು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಾವು ಮಾಪನ ಮಾಡಬಹುದು. ಸೂತ್ರ ಏನು ಹೇಳುತ್ತೆ? ಇಡಿ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಆಫ್ ಡಿಮಾಂಡ್ ಇಸ್ ಈಕ್ವಲ್ ಟು ಸರಕಿನ ಬೇಡಿಕೆಯ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಸರಕಿನ ಬೆಲೆಯ ಶೇಕಡಾವಾರು ಬದಲಾವಣೆ. ಈ ಸೂತ್ರದ ಮೂಲಕ ನಾವು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಅಂದಾಜು ಮಾಡಬಹುದು. ಇದನ್ನ ಒಂದು ಸಮೀಕರಣದಲ್ಲಿ ಬರೆದಾಗ, ಈ ಒಂದು ವಿಶ್ಲೇಷಣೆಯನ್ನ ಒಂದು ಸಮೀಕರಣದಲ್ಲಿ ಬರೆದಾಗ ಇಡಿ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಇಂಟು 100. ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು 100 whole divided by delta P divided by P into 100. ಹೀಗೆ ನಾವು ಈ ಒಂದು ಸಮೀಕರಣವನ್ನು ಸರಳೀಕರಣ ಮಾಡಿದಾಗ, ಇದೇ ಸಮೀಕರಣವನ್ನು ಸರಳೀಕರಣ ಮಾಡಿದಾಗ ಹೇಗೆ ಸಿಗ್ತದೆ? ಇಡಿ is equal to delta Q divided by Q into P divided by delta P. ಇದನ್ನ ನಾವೇನು ಕರಿತೀವಿ? ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಸೂತ್ರ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಸೂತ್ರ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಏನನ್ನ ಹೇಳುತ್ತೆ? ಹಾಗಂದ್ರೆ ಏನು ಅಂತ ಹೇಳಿದ್ರೆ, ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದಾಗಿ ಬೇಡಿಕೆಯಲ್ಲಿನ ಶೇಕಡಾವಾರು ಪ್ರಮಾಣದಲ್ಲಾಗುವಂತಹ ಬದಲಾವಣೆಯನ್ನ ಮಾಪನ ಮಾಡುವಂತಹ ಸಾಧನವೇ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಅಂದ್ರೆ ಬೆಲೆಯಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಅದಕ್ಕೆ ಬೇಡಿಕೆ ಹೇಗೆ ಪ್ರತಿಕ್ರಿಯಿಸಿದೆ, ಬೆಲೆಯ ಕ್ರಿಯೆಯಿಂದಾಗಿ ಬೇಡಿಕೆಯ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅನ್ನೋದನ್ನ ಮಾಪನ ಮಾಡುವಂತಹ ಸಾಧನವೇ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಇದನ್ನ ನಾವು ಸೂತ್ರದಲ್ಲಿ ಬರೆದಾಗ, ಈ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಾವು ಸೂತ್ರದಲ್ಲಿ ಬರೆದಾಗ ಸರಕಿನ ಬೇಡಿಕೆಯ ಶೇಕಡಾವಾರು ಬದಲಾವಣೆ, ಸರಕಿನ ಬೇಡಿಕೆಯ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ಇಲ್ಲಿ ಇದನ್ನ ಸೂತ್ರದಲ್ಲಿ ಬರೆದಾಗ ಇಡಿ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ, ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು 100 ಡೆಲ್ಟಾ ಪಿ ಡಿವೈಡೆಡ್ ಬೈ ಪಿ ಇಂಟು 100. ಈ 100 ಅನ್ನು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಈ ಸೂತ್ರವನ್ನು ಸರಳೀಕರಣ ಮಾಡಿದಾಗ ಇಡಿ ಅಂದ್ರೆ ಏನು? ಪ್ರೈಸ್ ಎಲೆಕ್ಟ್ರಿಸಿಟಿ ಆಫ್ ಡಿಮಾಂಡ್
electricity of demand is equal to delta Q divided by Q into P divided by delta P. ಹೀಗೆ ನಾವು ಸೂತ್ರವನ್ನು ಬರೆಯಬಹುದು. ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೇನು, ಅದರ ಸೂತ್ರವನ್ನ ಬರೆಯಿರಿ ಅಂತ ಹೇಳಿ 2 ಅಂಕದ ಪ್ರಶ್ನೆಯನ್ನ ನಿಮಗೆ ಕೇಳ್ತಾರೆ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದ್ರೇನು ಮತ್ತು ಅದರ ಸೂತ್ರವನ್ನ ಬರೆಯಿರಿ. ಹಾಗಂದ್ರೆ ಬರಬೇಕು. ಈ ಸೂತ್ರವನ್ನ ಇದನ್ನ ಬರೆದ್ರೆ ನೀವು ಪೂರ್ಣಾಂಕವನ್ನ ಪಡಿಬಹುದು. ಹಾಗಾದ್ರೆ ಈ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನ ನಾವು ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ. ಒಂದು ಹೇಗಿದೆ ಉದಾಹರಣೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಉದಾಹರಣೆಯ ಮೂಲಕ ವಿವರಿಸೋದಾದ್ರೆ, ಉದಾಹರಣೆ ಏನಿದೆ ನೋಡೋಣ. ಈಗ ಒಬ್ಬ ವ್ಯಕ್ತಿಯು ಒಂದು ಬಾಳೆಹಣ್ಣಿಗೆ 5 ರೂನಂತೆ 5 ರೂ ಇದ್ದಾಗ ಒಬ್ಬ ವ್ಯಕ್ತಿ ಒಂದು ಬಾಳೆಹಣ್ಣಿಗೆ 5 ರೂನಂತೆ 15 ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳುತ್ತಾನೆಂದುಕೊಳ್ಳೋಣ. ಒಬ್ಬ ವ್ಯಕ್ತಿ ಅವನು 5 ರೂಪಾಯಿಗೆ ಒಂದು ಬಾಳೆಹಣ್ಣು, 5 ರೂಪಾಯಿ ಇದ್ದಾಗ ಒಟ್ಟು ಅವನು 15 ಬಾಳೆಹಣ್ಣುಗಳನ್ನು ಕೊಂಡುಕೊಳ್ತಾನೆ. ಹಾಗೆಯೇ ಅದೇ ಬಾಳೆಹಣ್ಣಿನ ಬೆಲೆ 7 ರೂಪಾಯಿಗೆ ಹೆಚ್ಚಾದರೆ, 7 ರೂಪಾಯಿಗೆ ಹೆಚ್ಚಾದರೆ ಆಗ ಬಾಳೆಹಣ್ಣುಗಳನ್ನು ಕೊಂಡುಕೊಳ್ತಕ್ಕಂಥ ಪ್ರಮಾಣ ಏನಾಗುತ್ತೆ, 12 ಬಾಳೆಹಣ್ಣುಗಳಿಗೆ ಮಾತ್ರ ಕಡಿಮೆ ಕೊಂಡುಕೊಳ್ತಾನೆ. ಹಾಗಿದ್ರೆ ಇದರ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಈ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿರೋ ಹಾಗೆ ನಾವು ಪ್ರತಿ ಬಾಳೆಹಣ್ಣಿನ ಬೆಲೆ ಎಷ್ಟಿದೆ? ಬೆಲೆ ಹಳೆಯ ಬೆಲೆ ಮೊದಲಿದ್ದದ್ದು ಬೆಲೆ ಹಳೆಯ ಬೆಲೆ 5 ರೂಪಾಯಿ. 5 ರೂಪಾಯಿ P1 ಅಂತ ಇಟ್ಕೊಳ್ಳೋಣ. P1 ಅಲ್ಲ, P0 ಅಂತ ಇಟ್ಬೇಕು. P1 ಅಂತ ಇಟ್ಕೊಳ್ಳೋಣ. P1 = 5 ರೂಪಾಯಿ. ಈಗ ಏನಾಗಿದೆ, ಹೊಸ ಬೆಲೆ P2 ಎಷ್ಟಾಗಿದೆ? 7 ರೂಪಾಯಿ ಆಗಿದೆ. P2 ಅಂದ್ರೆ ಮೊದಲು ಎಷ್ಟಿತ್ತು ಬಾಳೆಹಣ್ಣು? 5 ರೂಪಾಯಿ ಇದ್ದಾಗ 15 ಬಾಳೆಹಣ್ಣನ್ನು ಕೊಂಡ್ಕೊಂಡ. ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಇತ್ತು, ಆಗ 15 ಬಾಳೆಹಣ್ಣನ್ನು ಕೊಂಡ್ಕೊಳ್ತಾನೆ. ಹಾಗೆಯೇ ಒಂದು ಬಾಳೆಹಣ್ಣಿನ ಬೆಲೆ 7 ರೂಪಾಯಿ ಆದಾಗ ಅವನು ಕೊಂಡ್ಕೊಳ್ತಕ್ಕಂಥ ಪ್ರಮಾಣ 12 ಬಾಳೆಹಣ್ಣು. ಹಾಗಾದ್ರೆ ಅವನು ಬಾಳೆಹಣ್ಣಿನ ಬೇಡಿಕೆ ಬಾಳೆಹಣ್ಣಿನ ಬೇಡಿಕೆ ಎಷ್ಟಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಬೇಡಿಕೆ ಹಳೆಯ ಬೇಡಿಕೆ Q1 = 15 ಇತ್ತು. ಹೊಸ ಬೇಡಿಕೆ Q2 ಎಷ್ಟಾಗುತ್ತೆ? 12. ಹೊಸ ಬೇಡಿಕೆ 12 ಇದೆ. ಹಾಗಾದರೆ ನಾವು ಇದರ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಹೇಗೆ ಅಂದಾಜು ಮಾಡಬೇಕು? ಅದಕ್ಕೆ ಸೂತ್ರ ಏನಿದೆ? ಸೂತ್ರವನ್ನು ನಾವು ಬರೀಬೇಕು. ಸೂತ್ರ ಏನಿದೆ? ಸೂತ್ರ ED = delta Q divided by 2 × 100
Q into 100. Q into 100. ಇಲ್ಲಿ ಡೆಲ್ಟಾ ಅಂತ ಹೇಳಿದ್ರೆ ಬದಲಾವಣೆಯನ್ನು ಸೂಚಿಸುತ್ತದೆ. ಡೆಲ್ಟಾ ಅಂತ ಹೇಳಿದ್ರೆ ಬದಲಾವಣೆಯನ್ನು ಸೂಚಿಸುತ್ತದೆ. ಆಗ ED is equal to delta Q2 minus Q1 divided by Q1 into 100. ಆಗ QD is equal to ಅಥವಾ electricity of demand is equal to Q2 ಎಷ್ಟಿದೆ 12, Q1 ಎಷ್ಟಿದೆ 15 divided by Q1 ಎಷ್ಟಿದೆ 15 into 100. ಇದನ್ನ ನಾವು ಸರಳೀಕರಣ ಮಾಡಿದಾಗ ED is equal to ಎಷ್ಟು ಬರುತ್ತೆ ಮೈನಸ್ 20. ಆಗ ಬೇಡಿಕೆಯ ಪ್ರಮಾಣ ಏನಾಗಿದೆ ಕಡಿಮೆಯಾಗಿದೆ. ಬೆಲೆ ಹೆಚ್ಚಾದಾಗ 20% ಬೇಡಿಕೆ ಕಡಿಮೆಯಾಗಿದೆ. 20% ಬೇಡಿಕೆ ಕಡಿಮೆಯಾಗಿದೆ. ಹಾಗಾದರೆ ಬೆಲೆಯಲ್ಲಿ ಎಷ್ಟು ಬದಲಾವಣೆಯಾಗಿದೆ, ಬೆಲೆಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ED is equal to delta P divided by T into 100. Delta P divided by 100. ಈಗ P ಅಂತ ಹೇಳಿದ್ರೆ P2 minus P1 divided by P into 100. ಈಗ P2 ಎಷ್ಟಿದೆ 7, P2 ಅಂತ ಹೇಳಿದ್ರೆ 7 ಮೈನಸ್ P1 ಅಂತ ಹೇಳಿದ್ರೆ 5 ಡಿವೈಡೆಡ್ ಬೈ P1 ಅಂತ ಹೇಳಿದ್ರೆ ಎಷ್ಟು 5 into 100. ಇದನ್ನು ನಾವು ಸರಳೀಕರಣ ಮಾಡಿದಾಗ ED is equal to 40. ಹಾಗಾದರೆ ನಾವು ED is equal to delta Q divided by Q ಅಂತ ಹೇಳಿದ್ರೆ ಎಷ್ಟು -20 divided by 40 divided by 40. ED is equal to 0.5 ಏನಿದೆ ಲೆಸ್ ದ್ಯಾನ್. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಒಂದಕ್ಕಿಂತ ಏನಾಗಿದೆ ಕಡಿಮೆ ಇದೆ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಒಂದಕ್ಕಿಂತ ಕಡಿಮೆ ಇದೆ ಅನ್ನೋದನ್ನ ಇದು ಸೂಚಿಸುತ್ತದೆ. ಬೆಲೆ ಬೇಡಿಕೆ ಒಂದಕ್ಕಿಂತ ಕಡಿಮೆ ಇರೋದನ್ನ ನಾವು ಸೂಚಿಸ್ತಾ ಇದ್ದೇವೆ. ಅಂದ್ರೆ ಬೆಲೆ 40% ಹೆಚ್ಚಾಯಿತು, ಬೇಡಿಕೆಯ ಪ್ರಮಾಣ 20% ಕಡಿಮೆ ಆಯಿತು. ಬೆಲೆ 40% ಹೆಚ್ಚಾಗಿದೆ, ಬೇಡಿಕೆಯ ಪ್ರಮಾಣ 20% ಕಡಿಮೆ ಆಯ್ತು ಅಷ್ಟೇ. ಅಂದ್ರೆ ಬೆಲೆ ಎಷ್ಟು ಹೆಚ್ಚಾಯಿತು ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆ ಏನಾಗಿದೆ ಕಡಿಮೆ ಆಗಿಲ್ಲ. ಬೇಡಿಕೆಯ ಪ್ರಮಾಣ ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ. 40ರಷ್ಟು ಬೆಲೆ ಹೆಚ್ಚಾಯಿತು, 40ರಷ್ಟೇ ಬೇಡಿಕೆ ಕಡಿಮೆ ಆಗಬೇಕಾಯಿತು. ಆ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ. ಬೇಡಿಕೆ ಯಾವ ಪ್ರಮಾಣದಲ್ಲಿ ಕಡಿಮೆ ಆಗಿದೆ 20% ಕಡಿಮೆ ಆಗಿದೆ, ಬೆಲೆ 40ರಷ್ಟು ಹೆಚ್ಚಳ ಆಗಿದೆ. ಹಾಗಾಗಿ ಬೆಲೆಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಂದಕ್ಕಿಂತ ಏನಾಗಿದೆ ಕಡಿಮೆ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೋದು. ಹೀಗೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಾವು ಒಂದು ಉದಾಹರಣೆಯ ಮೂಲಕ ನಿರೂಪಿಸಬಹುದು. ಇಷ್ಟು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಾವು ವಿವರಿಸಿ ಹೇಳಿದ್ವಿ. ಈಗ ನೆಕ್ಸ್ಟ್ ಮುಂದಿನ ಪರಿಕಲ್ಪನೆ ಸರಳ ರೇಖೆಯ
ಸರಳ ಬೇಡಿಕೆಯ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವ. ಸರಳ ಬೇಡಿಕೆ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವ. ಸರಳ ಬೇಡಿಕೆಯ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವ. ನಾವು ಕಳೆದ ತರಗತಿಯಲ್ಲಿಯೇ ಸರಳ ಬೇಡಿಕೆಯ ರೇಖೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸರಳ ಬೇಡಿಕೆಯ ರೇಖೆ ಅಥವಾ ಸರಳ ರೇಖೆ ಅಂತ ಹೇಳಿದ್ರೆ ಎರಡು ಚಲಕಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ವಿವರಿಸುವುದಕ್ಕೆ ಸರಳ ರೇಖೆ ಅಂತ ಕರೀತೀವಿ. ಎರಡು ಚಲಕಗಳ ನಡುವಿನ ಸಂಬಂಧವನ್ನು ತೋರಿಸುವಂತಹ ಅಥವಾ ಪ್ರತಿನಿಧಿಸುವಂತಹ ರೇಖೆಯನ್ನೇ ಸರಳ ರೇಖೆ ಅಂತ ಕರಿತೀವಿ. ಇಲ್ಲಿ ಸರಳ ಬೇಡಿಕೆಯ ರೇಖೆ ಅಂದ್ರೆ ಇಲ್ಲಿ ಎರಡು ಚಲಕಗಳಿದ್ದಾವೆ, ಒಂದು ಬೇಡಿಕೆ ಮತ್ತೊಂದು ಬೆಲೆ. ಈ ಬೆಲೆ ಮತ್ತು ಬೇಡಿಕೆಯ ನಡುವಿನ ಸಂಬಂಧವನ್ನ ಪ್ರತಿನಿಧಿಸುವ ರೇಖೆಯನ್ನೇ ನಾವು ಸರಳ ಬೇಡಿಕೆಯ ರೇಖೆ ಅಂತ ಕರಿತೀವಿ. ಆ ಸರಳ ಬೇಡಿಕೆಯ ರೇಖೆಯ ಸೂತ್ರ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಕಳೆದ ತರಗತಿಯಲ್ಲಿ ತೋರಿಸಿದ್ದೀನಿ. Q is equal to A minus BP. Q is equal to A minus BP ಅಂತ ಹೇಳಿ ನಾವು ಕರೆದಿದ್ದೀವಿ. ಅಂದ್ರೆ ಈ ಸಮೀಕರಣ ಅಂತಕ್ಕಂಥದ್ದು ಸರಳ ಬೇಡಿಕೆಯ ರೇಖೆಯ ಸಮೀಕರಣ ಆಗಿದೆ. ಅಂದ್ರೆ ಬೇಡಿಕೆಯ ರೇಖೆಯಲ್ಲಿ ಯಾವುದೇ ಬಿಂದುವಿನಲ್ಲಿ ಬೆಲೆಯಲ್ಲಿ ಬದಲಾವಣೆಯಾದರೆ ಬೇಡಿಕೆಯ ಪ್ರತಿಶತ ಪ್ರತಿಯೊಂದು ಘಟಕದಲ್ಲಿಯೂ ಸಹ ಬದಲಾವಣೆಯಾಗುತ್ತದೆ ಅಂತಕ್ಕಂಥದ್ದು ನಾವು ಈಗ ಬೇಡಿಕೆಯ ನಿಯಮದಲ್ಲಿ ತಿಳ್ಕೊಂಡಿದ್ದೀವಿ. ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆದರೆ ಬೇಡಿಕೆಯ ರೇಖೆಯಲ್ಲಿಯೂ ಸಹ, ಬೇಡಿಕೆಯ ಪ್ರಮಾಣದಲ್ಲಿಯೂ ಸಹ ಬದಲಾವಣೆ ಆಗುತ್ತದೆ, ಬೇಡಿಕೆಯ ಪ್ರತಿ ಘಟಕದಲ್ಲಿಯೂ ಸಹ ಬದಲಾವಣೆ ಆಗುತ್ತದೆ. ಹಾಗಾಗಿ ಇದನ್ನು ನಾವೊಂದು ಸಮೀಕರಣದಲ್ಲಿ ಬರೆದಾಗ ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ P is equal to minus P ಅಂತ ಹೇಳಿ ಈ ಸಮೀಕರಣವನ್ನು ಬರೀಬಹುದು. ಈ ಸಮೀಕರಣ ಏನನ್ನು ಸೂಚಿಸ್ತಾ ಇದೆ? ಬೆಲೆಯಲ್ಲಿ ಬದಲಾವಣೆಯಾದಾಗ ಡೆಲ್ಟಾ P ಅಂತಕ್ಕಂಥದ್ದು ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆಯ ಪ್ರಮಾಣದಲ್ಲಿಯೂ ಸಹ ಏನಾಗುತ್ತೆ? ಬದಲಾವಣೆಯಾಗುತ್ತೆ. ಡೆಲ್ಟಾ ಅಂತ ಹೇಳಿದ್ರೆ ಬದಲಾವಣೆ, Q ಅಂತ ಹೇಳಿದ್ರೆ ಬೇಡಿಕೆಯ ಪ್ರಮಾಣದಲ್ಲಿ. ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ? ಮೈನಸ್ ಬಿ, ಋಣಾತ್ಮಕವಾಗುತ್ತೆ. ಮೈನಸ್ ಬಿ ಅಂತಕ್ಕಂಥದ್ದು ಋಣಾತ್ಮಕ ಸಂಬಂಧವನ್ನು ಸೂಚಿಸ್ತಾ ಇದೆ. ಬೆಲೆ ಹೆಚ್ಚಾದ್ರೆ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಹಾಗಾಗಿ ಡೆಲ್ಟಾ ಕ್ಯೂ ಇರ್ತಕ್ಕಂಥ ಸಂಬಂಧ ಎಂಥದ್ದು? ಮೈನಸ್ ಅಂತ ಹೇಳಿದ್ರೆ ಋಣಾತ್ಮಕವಾಗಿರುತ್ತೆ. ಮೈನಸ್ ಬಿ ಅಂತಕ್ಕಂಥದ್ದು ಒಂದು ಋಣಾತ್ಮಕ ಸಂಬಂಧ ಇರತಕ್ಕಂತಹ ಸರಳ ರೇಖೆಯನ್ನ ಪ್ರತಿನಿಧಿಸುತ್ತದೆ. ಇದನ್ನು ನಾವು ಒಂದು ರೇಖಾಚಿತ್ರದಲ್ಲಿ ನೋಡೋದಾದ್ರೆ OX ಅಕ್ಷದಲ್ಲಿ ಬೇಡಿಕೆಯನ್ನ, OY ಲಂಬಾಕ್ಷದಲ್ಲಿ ಬೆಲೆಯನ್ನ ಸೂಚಿಸ್ತೀವಿ. ಈಗ ಸರಳ ಬೇಡಿಕೆಯ ರೇಖೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇದು ನನ್ನ ಸರಳ ಬೇಡಿಕೆಯ ರೇಖೆ ಅಂತ ಹೇಳಿ ನಾವು ಇಟ್ಕೊಂಡ್ರೆ, ಇಲ್ಲಿ
ಬೆಲೆ ಶೂನ್ಯವಾಗಿದ್ದಾಗ ಬೇಡಿಕೆಯ ಪ್ರಮಾಣ ಏನಷ್ಟು ಇರುತ್ತದೆ. ಬೇಡಿಕೆಯ ಪ್ರಮಾಣ ಏನಷ್ಟು ಇರುತ್ತದೆ. ಹಾಗೆಯೇ ಬೆಲೆ A/B ಆದಾಗ, ಬಿ ಅಂದ್ರೆ ಬೆಲೆ ಗರಿಷ್ಠವಾಗಿದ್ದಾಗ ಬೇಡಿಕೆಯ ಪ್ರಮಾಣ ಶೂನ್ಯವಾಗಿರುತ್ತದೆ. ಅಂತಕ್ಕಂಥದ್ದು. ಈಗ ಈ ಒಂದು ಸರಳ ಬೇಡಿಕೆ ರೇಖೆ ಯಾವುದು A/B ಮತ್ತು ಎ ರೇಖೆ ಅಂತಕ್ಕಂಥದ್ದು ಎಂದು ಸರಳ ಬೇಡಿಕೆಯ ರೇಖೆಯಾಗಿದೆ. ಇಲ್ಲಿ ಬೆಲೆ, ಒಂದು ಸರಕಿನ ಬೆಲೆ ಶೂನ್ಯ ಆಗಿದ್ದಾಗ ಸರಕಿನ ಬೆಲೆ ಶೂನ್ಯವಾಗಿದ್ದಾಗ P ಶೂನ್ಯ ಆಗಿದ್ದಾಗ ಬೇಡಿಕೆಯ ಪ್ರಮಾಣ ಅನಂತವಾಗಿರುತ್ತದೆ. ಬೆಲೆ ಶೂನ್ಯವಾಗಿದ್ದಾಗ ಬೇಡಿಕೆಯ ಪ್ರಮಾಣ ಅನಂತವಾಗಿರುತ್ತದೆ. ಇನ್ಫಿನಿಟಿ, ಇದನ್ನು ಇನ್ಫಿನಿಟಿ ಅಂತ ಹೇಳಿ ಕರೀತಾರೆ. ಬೆಲೆ ಶೂನ್ಯವಾಗಿದ್ದಾಗ ಬೇಡಿಕೆಯ ಪ್ರಮಾಣ ಅನಂತವಾಗಿರುತ್ತದೆ. ಅಥವಾ ಈ ಒಂದು ಸ್ಥಿತಿಸ್ಥಾಪಕತ್ವವನ್ನು ನಾವೆಂತ ಕರಿತೀವಿ? ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ. ಬೆಲೆ ಬೇಡಿಕೆಯ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ. ಹಾಗೆಯೇ ಅದೇ ರೀತಿ ಬೆಲೆ ಶೂನ್ಯವಾಗಿದ್ದಾಗ ಬೇಡಿಕೆ ಝೀರೋ ಆಗಿರುತ್ತದೆ. ಅಂದರೆ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಲಿ ಬೇಡಿಕೆಯಲ್ಲಿ ಯಾವ ಕಾರಣಕ್ಕೂ ಸಹ ಬದಲಾಗುವುದಿಲ್ಲ. ಬೆಲೆ ಹೆಚ್ಚಾಗಲಿ ಅಥವಾ ಬೆಲೆ ಕಡಿಮೆಯಾಗಲಿ, ಆದರೆ ಬೇಡಿಕೆಯ ಪ್ರಮಾಣ ಏನಿರುತ್ತೆ ಇದ್ದಷ್ಟೇ ಇರುತ್ತೆ. ಹಾಗಾಗಿ ಎ ಅಂತಕ್ಕಂಥದ್ದು ಸ್ಥಿರಾಂಕವಾಗಿದೆ. OX ಅಕ್ಷವನ್ನು ಛೇದಿಸಿರ್ತಕ್ಕಂತಹ ಬೇಡಿಕೆಯ ರೇಖೆ ಆ ಸಂದರ್ಭದಲ್ಲಿ ಏನಾಗಿರುತ್ತೆ? ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂಥದಾಗಿರುತ್ತದೆ? ಆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ. ಬೇಡಿಕೆಯು ಆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ. ಈಗ ಬೆಲೆ ಅರ್ಧದಷ್ಟು ಕಡಿಮೆಯಾಯಿತು. ಬೇಡಿಕೆಯು ಸಹ ಅದೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಬೆಲೆ ಅನ್ನುವುದು A/2B ಆದಾಗ ಬೇಡಿಕೆಯ ಪ್ರಮಾಣ A/2 ಆಗುತ್ತದೆ. ಆಗ ED 1ಕ್ಕೆ ಸಮನಾಗಿರುತ್ತದೆ. ಬೆಲೆ ಎಷ್ಟು ಕಡಿಮೆ ಆಯಿತು, ಬೇಡಿಕೆಯೂ ಸಹ ಅದೇ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಅದನ್ನು ED 1 ಅಂತ ಕರೀತೀವಿ. ಇಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ 1ಕ್ಕೆ ಸಮನಾಗಿದ್ದು ಮತ್ತು 1ಕ್ಕಿಂತ ಹೆಚ್ಚಾಗಿದ್ದರೆ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚಾಗಿರುವ ಸನ್ನಿವೇಶ ಯಾವುದಾಗಿರುತ್ತೆ? ED >1. ಅಂದ್ರೆ ಬೆಲೆಯಲ್ಲಿ ಇದರ್ಥ ಏನಪ್ಪಾ ಅಂತ ಹೇಳಿದ್ರೆ ED >1 ಅಂತಕ್ಕಂಥದ್ದು ಅಂದ್ರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚಾಗಿರುತ್ತದೆ. ಇದರರ್ಥ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಬೇಡಿಕೆಯು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯನ್ನು ಹೊಂದುತ್ತದೆ. ಯಾವ ಸನ್ನಿವೇಶದಲ್ಲಿ? ED 1ಗಿಂತ ಹೆಚ್ಚು ಮತ್ತು ಇನ್ಫಿನಿಟಿಗಿಂತ ಕಡಿಮೆ. ED ಗಿಂತ ಹೆಚ್ಚು ಮತ್ತು ಇನ್ಫಿನಿಟಿಗಿಂತ ಕಡಿಮೆ ಸನ್ನಿವೇಶದಲ್ಲಿ ED 1 ಆಗಿರುತ್ತದೆ. ಹಾಗೆಯೇ ಬೇಡಿಕೆಯ ಬೆಲೆ 1ಕ್ಕಿಂತ ಕಡಿಮೆಯಾಗಿ
ಮತ್ತು ಇಡಿ ಇಸ್ ಈಕ್ವಲ್ ಟು ಶೂನ್ಯಕ್ಕಿಂತ ಹೆಚ್ಚಾಗಿದ್ದರೆ ಇಡಿ ಲೆಸ್ ದನ್ 1 ಆಗಿರುತ್ತದೆ. ಇಡಿ ಲೆಸ್ ದನ್ 1 ಆಗಿರುತ್ತದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಬೆಲೆಯಲ್ಲಿ ದೊಡ್ಡ ಬದಲಾವಣೆಯು ಬೇಡಿಕೆಯಲ್ಲಿ ಸಣ್ಣ ಬದಲಾವಣೆಗೆ ಕಾರಣವಾದರೆ, ಬೇಡಿಕೆಯ ಪ್ರಮಾಣದಲ್ಲಿ ಸಣ್ಣ ಬದಲಾವಣೆಗೆ ಕಾರಣವಾದರೆ ಇದನ್ನು ಕರಿತೀವಿ ಇಡಿ ಲೆಸ್ ದನ್ 1. ಇಡಿ ಲೆಸ್ ದನ್ 1 ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಸರಳ ಬೇಡಿಕೆಯ ರೇಖೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಬೆಲೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿದ್ದಾಗ ಬೇಡಿಕೆ ಏನಾಗಿರುತ್ತದೆ, ಅನಂತವಾಗಿರುತ್ತದೆ. ಬೆಲೆಯಲ್ಲಿ ಯಾವುದೇ ಬದಲಾವಣೆ, ಸಣ್ಣ ಬದಲಾವಣೆಯು ಸಹ ಬೇಡಿಕೆಯಲ್ಲಿ ಬೃಹತ್ ಅನಂತ ಪ್ರಮಾಣದಲ್ಲಿ ಬದಲಾವಣೆಗೆ ಕಾರಣ ಆದರೆ ಅದನ್ನ ಇನ್ಫಿನಿಟಿ, ಇಡಿ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಹೇಳಿ ಕರೀತೀವಿ. ಇನ್ಫಿನಿಟಿ ಅಂತ ಹೇಳಿದ್ರೆ ಅನಂತ ಬದಲಾವಣೆ. ಬೆಲೆ A/B ಇದ್ದಾಗ ಬೇಡಿಕೆಯ ಪ್ರಮಾಣ ಅನಂತವಾಗಿರುತ್ತದೆ. ಹಾಗೆಯೇ ಬೆಲೆ ಅರ್ಧದಷ್ಟು ಕಡಿಮೆ ಆದರೆ ಬೇಡಿಕೆಯ ಪ್ರಮಾಣ ಅರ್ಧದಷ್ಟು ಹೆಚ್ಚಾಗುತ್ತದೆ. ಬೆಲೆ ಅರ್ಧದಷ್ಟು ಕಡಿಮೆ ಆದರೆ ಬೇಡಿಕೆಯ ಪ್ರಮಾಣ ಏನಾಗುತ್ತೆ, ಅರ್ಧದಷ್ಟು ಹೆಚ್ಚಾಗಿರುತ್ತದೆ. ಅದನ್ನ ಕರಿತೀವಿ ಇಡಿ ಇಸ್ ಈಕ್ವಲ್ ಟು 1. ಹಾಗೆಯೇ ಬೆಲೆಯಲ್ಲಿ ಎಷ್ಟೇ ಬದಲಾವಣೆಗಳು ಸಂಭವಿಸಿದರೂ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆಗಳಾಗದೇ ಇದ್ದರೆ ಅದನ್ನ ಇಡಿ ಇಸ್ ಈಕ್ವಲ್ ಟು 0, ಇಡಿ ಇಸ್ ಈಕ್ವಲ್ ಟು ಶೂನ್ಯ ಅಂತ ಹೇಳಿ ಕರಿತೀವಿ. ಅಂದ್ರೆ ಬೇಡಿಕೆಯ ರೇಖೆ OX ಅಕ್ಷಕ್ಕೆ ತಲಾಕ್ಷಕ್ಕೆ ಸ್ಪರ್ಶನೆ ಮಾಡಿದಾಗ ಆಗ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಏನಾಗಿರುತ್ತದೆ, ಇಡಿ ಇಸ್ ಈಕ್ವಲ್ ಟು 0 ಆಗಿರುತ್ತದೆ. ಹಾಗೆಯೇ ಬೇಡಿಕೆಯ ರೇಖೆ OY ಲಂಬಾಕ್ಷಕ್ಕೆ ಸ್ಪರ್ಶಿಸಿದಾಗ ಬೇಡಿಕೆಯ ಪ್ರಮಾಣ ಅನಂತವಾಗಿರುತ್ತದೆ. ಅದನ್ನು ನಾವು ಈ ಸರಳ ಬೇಡಿಕೆಯ ರೇಖೆಯ ಮೂಲಕ ನಿರೂಪಿಸಬಹುದು. ಇನ್ನು ಈ ಸರಳ ಬೇಡಿಕೆಯ ರೇಖೆಯಲ್ಲಿ ನಾವು ಇನ್ನೂ ಸಹ ಹೆಚ್ಚು ವಿವರಣೆಯನ್ನು ತಗೊಳ್ಬೇಕು ಅಂತ ಹೇಳಿದರೆ, ಸರಳ ಬೇಡಿಕೆಯ ರೇಖೆಯುದ್ದಕ್ಕೂ ಸ್ಥಿತಿಸ್ಥಾಪಕತ್ವದ ರೇಖಾಗಣಿತೀಯ ಮಾಪನ, ರೇಖಾಗಣಿತೀಯ ಮಾಪನ ಸರಳ ಬೇಡಿಕೆಯ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವದ ರೇಖಾಗಣಿತೀಯ ಮಾಪನ. ಇದನ್ನ ನಾವು ಇನ್ನಷ್ಟು ಸರಳವಾಗಿ ವಿಶ್ಲೇಷಣೆ ಮಾಡಬಹುದು. ಸರಳ ವಿಶ್ಲೇಷಣೆಗೆ ನಾವು ಇದನ್ನು ಬಳಸ್ತೀವಿ. ಅಂದ್ರೆ ಒಂದು ಸರಳ ಬೇಡಿಕೆಯ ರೇಖೆಯಲ್ಲಿ ರೇಖೆಯ ಮೇಲಿನ ಬಿಂದು ಮತ್ತು ರೇಖೆಯ ಕೆಳಗಿನ ಬಿಂದುಗಳ ನಡುವಿನ ಅನುಪಾತದಿಂದ ನಾವು ಸ್ಥಿತಿಸ್ಥಾಪಕತ್ವವನ್ನು ಮಾಪನ ಮಾಡುವುದು. ಹಾಗಂದ್ರೇನು, ಸರಳ ಬೇಡಿಕೆಯ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವದ ರೇಖಾಗಣಿತೀಯ ಮಾಪನದಲ್ಲಿ ಏನನ್ನು ಮಾಪನ ಮಾಡಬಹುದು ಅಂತ ಹೇಳಿದ್ರೆ, ಸರಳ ಬೇಡಿಕೆಯ ರೇಖೆಯ ಮೇಲಿನ ಭಾಗ ಮತ್ತು ಸರಳ ರೇಖೆಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಕೆಳಗಿನ ಭಾಗದ ಅನುಪಾತದಿಂದ ನಾವು ಸ್ಥಿತಿಸ್ಥಾಪಕತ್ವವನ್ನು ಮಾಪನ ಮಾಡಬಹುದು. ಆ ಮಾಪನ ಹೇಗೆ ಮಾಡಬಹುದು ಅನ್ನೋದನ್ನ ನಾವೊಂದು ರೇಖಾಚಿತ್ರದ ಮೂಲಕ ನಿರೂಪಿಸೋಣ. ರೇಖಾಚಿತ್ರ OX ಅಕ್ಷದಲ್ಲಿ ಬೇಡಿಕೆ, OY ಲಂಬಾಕ್ಷದಲ್ಲಿ ಬೆಲೆಯನ್ನ ಮಾಪನ ಮಾಡ್ತೀವಿ. ಈಗ ಬೇಡಿಕೆಯ ಸರಳ ರೇಖೆ ಯಾವುದಾಗಿದೆ, AB ಆಗಿದೆ, BA ಆಗಿದೆ. ಈ ಸರಳ ಬೇಡಿಕೆಯ ರೇಖೆಯಲ್ಲಿ ಬೆಲೆ
ಟಿ ನಾಟ್ ಇದ್ದಾಗ ಬೆಲೆ ಟಿ ನಾಟ್ ಇದ್ದಾಗ ಬೆಲೆ ಟಿ ನಾಟ್ ಇದ್ದಾಗ ಬೇಡಿಕೆಯ ಪ್ರಮಾಣ ಕ್ಯೂ ನಾಟ್ ಅಷ್ಟಿರುತ್ತೆ. ಬೇಡಿಕೆಯ ಪ್ರಮಾಣ ಕ್ಯೂ ನಾಟ್ ಅಷ್ಟಿರುತ್ತೆ. ಅದೇ ರೀತಿ ಬೆಲೆ P1ಗೆ ಹೆಚ್ಚಾದರೆ ಬೇಡಿಕೆಯ ಪ್ರಮಾಣ Q1ಗೆ ಕಡಿಮೆಯಾಗುತ್ತದೆ. ಬೇಡಿಕೆಯ ಪ್ರಮಾಣ Q1ಗೆ ಕಡಿಮೆಯಾಗುತ್ತದೆ. ಈ ರೇಖಾಚಿತ್ರದಲ್ಲಿ ಏನನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸರಕುಗಳ ಬೆಲೆ ಸರಕುಗಳ ಬೆಲೆ T0 ಇದ್ದಾಗ ಬೇಡಿಕೆಯ ಪ್ರಮಾಣ Q0 ನಷ್ಟು ಇರುತ್ತೆ. ಹಾಗೆಯೇ ಸರಕುಗಳ ಬೆಲೆ P1ಗೆ ಹೆಚ್ಚಾದರೆ T0 ನಿಂದ P1ಗೆ ಹೆಚ್ಚಾದರೆ ಬೇಡಿಕೆಯ ಪ್ರಮಾಣ Q0 ನಿಂದ Q1ಗೆ ಏನಾಗುತ್ತೆ, ಕಡಿಮೆಯಾಗುತ್ತದೆ. ಆಗ ಬೇಡಿಕೆಯಲ್ಲಿ ಯಾವ ರೀತಿ ವ್ಯತ್ಯಾಸ ಆಗಿದೆ? ಬೇಡಿಕೆಯಲ್ಲಿನಾಗಿರ್ತಕ್ಕಂತಹ ವ್ಯತ್ಯಾಸ ಯಾವುದು? ಸಿ ಇಂದ ಡಿ. ಈ ಬಿಂದುವನ್ನು ಡಿ ಅಂತ ಕರಿತೀವಿ, ಮತ್ತೆ ಈ ಬಿಂದುವನ್ನು ಸಿ ಅಂತ ಕರಿತೀವಿ. ಬೇಡಿಕೆಯ ಪ್ರಮಾಣ ಹೇಗೆ ಬದಲಾವಣೆ ಇದೆ? ಡಿ ಇಂದ ಸಿಗೆ ಕಡಿಮೆ ಆಗಿದೆ. ಬೆಲೆ ಯಾವ ರೀತಿ ಆಗಿದೆ? ಸಿ ಇಂದ ಇಗೆ ಹೆಚ್ಚಳ ಆಗಿದೆ. ಆಗ ನಾವು ಡೆಲ್ಟಾ ಕ್ಯೂ is equal to Q1 delta Q is equal to Q1 ಮತ್ತು Q0 ಎಷ್ಟು? ಡೆಲ್ಟಾ ಕ್ಯೂ ಅಂದ್ರೆ ಏನು? ಡೆಲ್ಟಾ ಕ್ಯೂ ಅಂದ್ರೆ ಬೇಡಿಕೆಯಲ್ಲಿನ ಬದಲಾವಣೆ. ಬೇಡಿಕೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ? ಮೊದಲು ಬೇಡಿಕೆ Q0 ನಷ್ಟಿತ್ತು. ನಂತರ ಬೆಲೆ ಹೆಚ್ಚಾದಾಗ ಬೇಡಿಕೆಯ ಪ್ರಮಾಣ Q1ಗೆ ಕಡಿಮೆ ಆಗಿದೆ. ಅದನ್ನು ತೋರಿಸಿದ್ದೀವಿ. ಹಾಗೆಯೇ ಡೆಲ್ಟಾ ಪಿಯಲ್ಲಿ ಎಷ್ಟು ಬದಲಾವಣೆ ಆಗಿದೆ? ಡೆಲ್ಟಾ ಪಿ is equal to P1 P0 ಇದನ್ನ ಹೇಗೆ ಬರೀಬಹುದು? ಸಿಇ ಅಂತ ಬರೀಬಹುದು. ಸಿಇ P1 P ಅಂದ್ರೆ ಬೆಲೆ ಸಿ ಇಂದ ಬೆಲೆಗೆ ಇಗೆ ಹೆಚ್ಚಳ ಆಗಿದೆ ಅಂತ. ಹಾಗೆಯೇ ಬೇಡಿಕೆಯನ್ನು ಹೇಗೆ ಬರೀಬಹುದು? ಸಿ ಡಿ ಅಂತೇಳಿ ಬರೀಬಹುದು. ಹೀಗೆ ಬೇಡಿಕೆಯಲ್ಲಿ ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆಯ ಪ್ರಮಾಣದಲ್ಲಿಯೂ ಸಹ ಏನಾಗಿದೆ? ಬದಲಾವಣೆಯಾಗಿದೆ ಅನ್ನೋದನ್ನ ತಿಳಿಸ್ಬೋದು. ಈಗ ನಾವು ಇದನ್ನ ವಿವರಿಸಿ ನಾವು ರೇಖಾಗಣಿತಾತ್ಮಕವಾಗಿ ಬರೆದಾಗ ED is equal to delta Q divided by Q whole divided by delta P divided by P. Delta into ಹೀಗೆ ನಾವು ಬರೀಬಹುದು. ಡೆಲ್ಟಾ Q divided by Q whole divided by delta P divided by P ಅಂತೇಳಿ ಬರೀಬಹುದು. ಇದನ್ನ ಮೊದಲಿನ ಬೇಡಿಕೆ ಅಥವಾ ಮೊದಲಿನ ಬೇಡಿಕೆಯ ಪ್ರಮಾಣ ಯಾವುದಾಗಿರುತ್ತೆ? Q0. ನಂತರ ಎಷ್ಟು ಬದಲಾವಣೆ ಆಗಿದೆ? ಡೆಲ್ಟಾ Q. ಈಗ ಈ ಸಮೀಕರಣವನ್ನ ನಾವು ಹೇಗೆ ಬರೀಬಹುದು ಅಂತ ಹೇಳಿದ್ರೆ, ಡೆಲ್ಟಾ Q divided by
ಡೆಲ್ಟಾ ಪಿ ಡೆಲ್ಟಾ ಪಿ ಡೆಲ್ಟಾ ಪಿ ಇಂಟು ಪಿ ನಾಟ್ ಡಿವೈಡೆಡ್ ಬೈ ಡೆಲ್ಟಾ ಪಿ ನಾಟ್ ಡಿವೈಡೆಡ್ ಬೈ ಟು ನಾಟ್ ಅಂತೇಳಿ ಬರೀಬಹುದು. ಈಗ ಇಲ್ಲಿ ಈ ಸೂತ್ರದಲ್ಲಿ ಡೆಲ್ಟಾ ಕ್ಯೂ ಅಂತ ಹೇಳಿದ್ರೆ ಯಾವುದು? ಡೆಲ್ಟಾ ಕ್ಯೂ ಅಂದ್ರೆ ಯಾವುದು? Q1 Q0 ಡೆಲ್ಟಾ ಕ್ಯೂ ಅಂತ ಹೇಳಿದ್ರೆ Q1 Q0 ಅಂದ್ರೆ Q1 Q0 ಅಂತ ಬರೀತೀವಿ. ಹಾಗೇನೆ ಡೆಲ್ಟಾ ಪಿ ಅಂತ ಹೇಳಿದ್ರೆ ಯಾವುದು? P1 P0 ಇಂಟು ಪಿ ನಾಟ್ ಅಂತ ಹೇಳಿದ್ರೆ ಓ ಪಿ ನಾಟ್ ಡಿವೈಡೆಡ್ ಬೈ ಓ ಕ್ಯೂ ನಾಟ್ ಅಂತೇಳಿ ಬರೀಬಹುದು. ಹಾಗೆಯೇ ಇದನ್ನ ನಾವೊಂದು ತ್ರಿಭುಜದ ಆಕಾರದಲ್ಲಿ ನೋಡಿದ್ರೆ Q1 Q0 ಅಂತ ಹೇಳಿದ್ರೆ ಸಿ ಡಿ ಡಿವೈಡೆಡ್ ಬೈ P1 P0 ಅಂತ ಹೇಳಿದ್ರೆ ಸಿಇ ಇಂಟು OP ನಾಟ್ ಡಿವೈಡೆಡ್ ಬೈ OQ ನಾಟ್. ಆದ್ದರಿಂದ ನಾವು ಇಲ್ಲಿ ಈ ಸಿಇ ಮತ್ತು ಪಿ ನಾಟ್ ಬಿ ಡಿ ಈ ತ್ರಿಭುಜಗಳು ಒಂದೇ ಆಗಿರುತ್ತವೆ. ಸಿಇ ಮತ್ತು ಪಿ ನಾಟ್ ಡಿಗಳು ಒಂದೇ ತ್ರಿಭುಜಗಳನ್ನು ಹೊಂದಿದೆ. ಅಂದ್ರೆ ಇಲ್ಲಿ CED ಇದು ಒಂದು ತ್ರಿಭುಜ CED ಅಂತಕ್ಕಂಥದ್ದು ಒಂದು ತ್ರಿಭುಜ. CED ಅಂತಕ್ಕಂಥದ್ದು ಒಂದು ತ್ರಿಭುಜ. ಮತ್ತೆ P0D ಒಂದು ತ್ರಿಭುಜ ಆಗಿದೆ. ಇದು ಒಂದು ತ್ರಿಭುಜ ಆಗಿದೆ. ಮತ್ತೊಂದು CED ಅಂತಕ್ಕಂಥದ್ದು ಸಹ ಮತ್ತೊಂದು ತ್ರಿಭುಜ ಆಗಿದೆ. ಹೀಗೆ ಈ ಎರಡೂ ತ್ರಿಭುಜಗಳು ಒಂದೇ ಆಕಾರದಲ್ಲಿ ಬಂದಿರುವುದರಿಂದ ಅಲ್ಲಿ ಏನಾಗಿದೆ? ED ಒಂದೇ ಆಗಿದೆ, ಒಂದು ಆಗಿದೆ. ಆನಂತರ ಇದೇ ರೀತಿಯೂ ಸಹ ನಾವು ಮತ್ತೊಂದು ರೀತಿಯಲ್ಲಿ ನೋಡೋದಾದ್ರೆ BOA ಅಂತಕ್ಕಂಥದ್ದು ಒಂದು ತ್ರಿಭುಜ ಆಗಿದೆ. ಅದೇ ರೀತಿ ಯಾವುದು? ಹಾಗೇನೆ CED ಅಂತಕ್ಕಂಥದ್ದು ಒಂದು ತ್ರಿಭುಜ ಆಗುತ್ತದೆ. ಹೀಗೆ ನಾವು ಸರಳ ಬೇಡಿಕೆಯ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವದ ರೇಖಾಗಣಿತದ ಮಾದರಿಯಲ್ಲಿ ನಾವು ತಿಳ್ಕೊಬಹುದು. ಇಷ್ಟು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಮತ್ತು ಸರಳ ಬೇಡಿಕೆಯ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವವನ್ನು ನಾವು ಇದನ್ನ ವಿಶ್ಲೇಷಣೆ ಮಾಡ್ತೀವಿ. ಇದರಲ್ಲಿ ಅತಿ ಮುಖ್ಯವಾಗಿರತಕ್ಕಂಥದ್ದು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದ್ರೇನು, ಅದರ ಸೂತ್ರವನ್ನು ಬರೆಯಿರಿ ಅಂತ ಹೇಳಿ 2 ಅಂಕದ ಪ್ರಶ್ನೆಗೆ ಕೇಳ್ತಾರೆ.
ಇಷ್ಟು ನಿಮಗೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಸೂತ್ರದ ಮೂಲಕ ನಾವು ವಿವರಿಸಬಹುದು.